ಹಾಯ್ ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ಈ ಥರ ಬ್ಯೂಟಿಫುಲ್ ಆದ ಟೇಬಲ್ ಕ್ಲಾತ್ನ ಹೆಂಗೆ ಹೊಲ್ಕೋದು, ಮನೆಯಲ್ಲೇ ಮಷಿನ್ ಇದ್ದರೆ ಹೆಂಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇದು ಸಿಂಪಲ್ಲಾಗಿ 2-3 ಬ್ಲೌಸ್ ಪೀಸ್ ಇದ್ದರೆ ಈ ಥರ ಬ್ಯೂಟಿಫುಲ್ಲಾಗಿ ನೀವು ಟೇಬಲ್ ಮೇಲೆ ಆದರೂ ಹಾಸ್ಕೋಬೋದು. ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವಲ್ಲ ಅವ್ರನ್ನ ಇದ್ರ ಮೇಲೆ ಮಲಗಿಸಿ ಫೋಟೋ ಶೂಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆಗಲೇ ತೋರಿಸಿದಾಗೆ ಲೇಸ್ ತೊಗೊಂಡಿನಿ, ಆಮೇಲೆ ಹಚ್ಕೊಳ್ಳೋಕಂತೇಳಿ 3 ಬ್ಲೌಸ್ ಪೀಸ್ ತೊಗೊಂಡಿನಿ. ವೇಷ್ಟ ಮುತ್ತೆ ತನಕ ಉಡಿ ತುಂಬಿರ್ತಾರಲ್ಲ ಆ ಥರ ಇರೋವಂಥ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇಲ್ಲಿ ಡ್ರಾ ಮಾಡ್ಕೊಳ್ಳೋಕಂಥೇಳಿ ಒಂದು ಪೇಪರ್ ತೊಗೊಂಡಿನಿ. ಒಮ್ಮೆ ನಾವು ಅರ್ಬಿ ಮೇಲೆ ಡ್ರಾ ಮಾಡ್ಕೊಳಕ್ಕಾಗಂಗಿಲ್ಲ. ಸೊ ಪೇಪರ್ನಾಗ ಈ ಥರ ಡ್ರಾ ಮಾಡ್ಕೊಂಡು ಅದನ್ನು ಇಟ್ಕೊಂಡು ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾನಿಲ್ಲಿ ದೊಡ್ಡದಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕಲ್ಲ ಎಲೆ ಸೇಪು ಅದನ್ನು ಈ ಥರ ಡ್ರಾ ಮಾಡ್ಕೊಳತ್ತೀನಿ. ಡ್ರಾ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೊತೀನಿ. ಪೈಲ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನೇ ನಾನು ಅರ್ಬಿ ಮ್ಯಾಗ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ಎಲೆ ಸೇಪ್ ಅಂದ್ರೆ ನಾವು ನೀವು ಯಾವ್ದು ಬೇಕಾದರೂ ಸೇಪ್ನಾಗ ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ಲೀವ್ ಸೇಪ್ ತೊಗೊಂಡಿನಿ ಅಂದ ತಕ್ಷಣ ನನ್ನ ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ಇದಕ್ಕೆ ಹಚ್ತಾಯಿದ್ದೀನಿ. ಎಲೆ ಸೇಪ್ಗೆ ಗ್ರೀನ್ ಕಲರ್ ಹಚ್ತಾಯಿದ್ದೀನಿ. ಮತ್ತು ಕೆಳಗಡೆ ಅದು ಎದ್ದು ಕಾಣಬೇಕು, ಎಲೆ ಸೇಪ್ ಎದ್ದು ಕಾಣಬೇಕು. ವೈಟ್ ಆಗಿರ್ಬೋದು, ಯೆಲ್ಲೋ, ಈ ಥರ ಲೈಟ್ ಕಲರ್ನ ಕೆಳಗಡೆ ಹಚ್ಚೋಕ್ಕಂತ ತೊಗೊಂಡಿದ್ದೀನಿ. ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಎಲೆ ಸೇಪ್ನ ಗ್ರೀನ್ ಕಲರ್ ಬ್ಲೌಸ್ ಪೀಸ್ನಲ್ಲಿಟ್ಟು ಈ ಥರ ಕಟ್ ಮಾಡ್ಕೊತೀನಿ. ಪೈಲ ಇಲ್ಲಿ ಕಟ್ ಮಾಡ್ಕೊಂಡು ನೋಡ್ರಿ. ಇದಾದಮೇಲೆ ಇಲ್ಲೇನು ಯೆಲ್ಲೋ ಕಲರ್ ಲೈಟ್ ಕಲರ್ ತೊಗೊಂಡಿರ್ತೀವಲ್ವ ಅದ್ರ ಮೇಲೆ ಈ ಥರ ಇಟ್ಕೊಂಡು, ನಿಮಗೆ ಸ್ಟ್ರೇಟ್ ಬೇಕಾದ್ರೆ ಸ್ಟ್ರೇಟು, ಇಲ್ಲಾಂದರೆ ಈ ಥರ ಯಾವ ಆ್ಯಂಗಲಲ್ಲಿ ಇಟ್ಕೊಂಡ್ರೂ ನಡಿತೈತಿ. ಇದನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಪೈಲ ಒಂದು ಹೊಲಿಗೆನ ಹಚ್ಕೊಂಡಿನಿ. ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಏನೈತಲ್ಲ ಅದಕ್ಕೆ ಲೀವ್ನ ಹಚ್ಕೊಂಡು ಈ ಥರ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡಿನಿ. ಅದ್ರ ಮೇಲೆ ಈ ಥರ ಲೇಸ್ ಹಚ್ಕೊಂಡಿನಿ. ನಿಮ್ಗೆ ಯಾವ ಥರ ಬೇಕಾದರೂ ಲೇಸ್ ಹಚ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ತೊಗೊಂಡಿದ್ದೀನಿ ಲೇಸ್ನ. ಲೇಸ್ ಯಾವ ಕಲರ್ ಇದ್ರೂ ನಡಿತೈತಿ. ಇದೆಲ್ಲ ಪೂರ್ತಿಯಾಗಿ ಹಚ್ಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತಲ್ಲ ನಡುವೆ ಒಂದು ವೈಟ್ ಲೈನ್ ಬರ್ತೈತಲ್ಲ, ಹಂಗೆ ಇಲ್ಲಿ ವೈಟ್ ದಾರನ ಹಾಕಿ ನಾನು ಡಬಲ್ ಹೊಲಿಗೆ ಹಾಕಿ ಹಾಕ್ತಾಯಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಬರ್ತೈತಿ ಅಂಥೇಳಿ. ಈ ಥರ ಡಬಲ್ ಹಾಕ್ಕೊಂಡು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿರಿ ಯಾವ ಥರ. ಈ ಥರ ಹಾಕ್ಕೊಂಡಿದ್ದೀನಿ. ಇದಾದ್ಮ್ಯಾಗ ಅದರ ತಿಳು ಬರ್ತೈತಿ ಮತ್ತು ಹೊಲಿಗೆ ಎಲ್ಲ ಕಾಣಿಸ್ಬಾರ್ದು ಅಂಥೇಳಿ ಹಿಂದ್ಗಡೆ ಒಂದು ಬ್ಲೌಸ್ ಪೀಸ್ ಹಚ್ಕೊಳ್ತಿದ್ದೀನಿ ನಾನು. ಯಾವ ಕಲರ್ ಬೇಕಾದ ಹಚ್ಕೋಬೋದು, ಅದೇನು ಯಾವ ನಡೀತೈತಿ ಯಾವ ಕಲರ್ ಆದರೂ ಹಿಂದ್ಗಡೆ. ಅದಕ್ಕೆ ಇಲ್ಲಿ ಲೀವ್ ಸೇಪ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಉಳಿದಿರ್ತೈತಲ್ಲ ಅರಿಬಿ, ಅದನ್ನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಕಟ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಅದನ್ನು ಪೂರ್ತಿ ದಂಡಿಗೆ 2 ಬ್ಲೌಸ್ ಪೀಸ್ನ ಜೋಡಿಸಿ ಈ ಥರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಹೊಲಿಗೆ ಹಾಕ್ಕೊತೀನಿ. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಎಲ್ಲ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ. ಎಲ್ಲಿ ಯಾವ ಸೇಪ್ ತೊಗೊಂಡಿಲ್ಲೋ ಅದನ್ನು ಲಾಸ್ಟಿಗೆ ಹಚ್ಕೊಂಡಿದ್ದೀನಿ ಅಂದ ತಕ್ಷಣ ಅದು ಎಷ್ಟು ಚಂದ ಎದ್ದು ಕಾಣಕತ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊತೀನಿ. ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.